ವೀಕ್ಷಕರೇ, ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಬೈ ಎಲೆಕ್ಷನ್ನಿನ ಪ್ರಚಾರ ಅಬ್ಬರ ಎಲ್ಲವೂ ಕೂಡ ಸಾಗ್ತಾ ಇದೆ. ಇದರ ನಡುವೆ ದಾವಣಗೆರೆಯ ಬೈ ಎಲೆಕ್ಷನ್ಗೆ 10 ದಿನ ಬಾಕಿ ಇದೆ. ಇದರ ನಡುವೆ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಒಳ ಏಟಿನ ಹೊಡೆತ ಬಿದ್ದು ಬಿಡುತ್ತಾ ಅನ್ನುವಂಥದ್ದು ಚರ್ಚೆ ಆಗ್ತಿದೆ. ಅಂದ್ರೆ ಸಚಿವರಾಗಿರುವಂತಹ ಮಲ್ಲಿಕಾರ್ಜುನ್ ಹಾಗೂ ಜಮೀರ್ ಅಹಮದ್ ನಡುವಿನ ಅಸಮಾಧಾನ ಈಗ ಮತ್ತೊಂದು ಹಂತಕ್ಕೆ ಹೋಗಿ ಇದು ತಲುಪ್ತಾ ಇದೆ. ಪ್ರಮುಖವಾಗಿ ಜಮೀರ್ ಪ್ರಚಾರಕ್ಕೆ ಬರೋದು ಬೇಡ ಅಂತ ಎಸ್ ಮಲ್ಲಿಕಾರ್ಜುನ್ ಅವರು ಒಂದು ಕಡೆ ಹೇಳ್ತಾ ಇದ್ರೆ, ನನ್ನನ್ನ ಕರಿಬೇಡಿ ಅಂತ ಸಿಎಂಗೆ ಕರೆ ಮಾಡಿ ಜಮೀರ್ ಅವರು ಕೂಡ ಹೇಳ್ತಿದ್ದಾರಂತೆ. ಇದು ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಒಳ ಏಟು ಬೀಳುತ್ತೆ, ನೇರವಾಗಿ ಅಲ್ಪಸಂಖ್ಯಾತ ಮತಗಳು ವಿಭಜನೆಯಾಗುತ್ತೆ ಅನ್ನೋ ಚರ್ಚೆ ಆಗ್ತಿದೆ. ಸರ್, ಆರಂಭಿಕವಾಗಿನೂ ಕೂಡ ಈ ದಾವಣಗೆರೆ ಬಂದಾಗ ಕಾಂಗ್ರೆಸ್ ಒಂದಲ್ಲ ಒಂದು ಸುತ್ತಿ ಬಳಸಿ ಅಸಮಾಧಾನ ಅತೃಪ್ತದಲ್ಲೇ ಮುಳುಗುವಂಗೆ ಮಾಡ್ಕೊಂಡು ಬಿಟ್ಟಿತ್ತು. ಎಲ್ಲೋ ಒಂದು ಕಡೆ ಈಗ ಅಭ್ಯರ್ಥಿಗಿಂತ ಹೆಚ್ಚಾಗಿ ಎಸ್ ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ಅನ್ನುವಂಥ ಹಂತಕ್ಕೆ ಬಂದು ತಲುಪ್ತಾ ಇದೆ. ಇದೀಗ ಒಂದರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಅದೇ ನಿಟ್ಟಲ್ಲಿ ಉಪಚುನಾವಣೆ ಆರಂಭದಲ್ಲೇ ಇದು ಶುರುವಾಗಿತ್ತು. ಹೌದು, ಅವರಿಬ್ಬರ ಮಧ್ಯದಲ್ಲಿ ಅವನು ಯಾರು ಹೇಳೋದಕ್ಕೆ, ಹೌದು 24 ಕ್ಷೇತ್ರಗಳು ನಾವು ಇದೀವಿ ಹೇಳೋದಕ್ಕೆ ಅಂತ ಜಮೀರ್ ಹೇಳ್ದಾಗ್ಲೇ ಇದು ಒಂದು ತಾರಕಕ್ಕೆ ಇರುತ್ತೆ ಅನ್ನುವಂಥ ಕಾನ್ಸೆಪ್ಟ್ ಇತ್ತು. ಹೌದು, ಇದು ಇವತ್ತಿನ ಲೆಕ್ಕಾಚಾರಕ್ಕೆ ಹೋದರೆ ಒಂದರ್ಥದಲ್ಲಿ ಕಾಂಗ್ರೆಸ್ಸಿನ ಮಲ್ಲಿಕಾರ್ಜುನ್ ಏನು ಹೇಳ್ತಾ ಇದ್ದಾರೆ ಇದು ಕರೆಕ್ಟ್ ಇದೆ. ಸಾರ್ವಜನಿಕವಾಗಿ ಅಷ್ಟೊಂದು ಮಾತಾಡಿಕೊಂಡು ಬೈದಾಡ್ಕೊಂಡಿದ್ದವರು ಒಂದೇ ವೇದಿಕೆಯಲ್ಲಿ ಅಥವಾ ಒಂದೇ ವಾಹನದಲ್ಲಿ ಕೂತ್ಕೊಂಡು ಮತಯಾಚನೆಗೆ ಬಂದರೆ ಜನಕ್ಕೆ ಮುಖ ತೋರಿಸೋದು ಹೆಂಗೆ ಇವರು? ಹೌದು, ಒಂದು ಲೆಕ್ಕಾಚಾರಕ್ಕೆ ಹೋದರೆ ಇವ್ರಿಗೆ ಏನು ತಡ್ಕೊಂಡಿದ್ದಾರೆ ತಳೆದಿದ್ದಾರೆ ಇದು ನಿಜವಾಗ್ಲೂ ಸರಿ ಇದೆ. ಆ ನಿಟ್ಟಲ್ಲಿ ಹೋದರೆ ಅವರು ಹೇಳಿಕೆಗಳನ್ನು ಕೊಡದೆ ತಮ್ಮಷ್ಟಕ್ಕೆ ತಾವು ಇದು ಬಿಟ್ಟರೆ ಕಾಂಗ್ರೆಸ್ಸಿಗೆ ಲಾಭ ಆಗಿರೋದು. ಹೌದು, ಸಮರ್ಥಕ್ಕೆ ಲಾಭ ಆಗಿರೋದು. ಇವರಿಬ್ರು ಸಮರ್ಥಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ, ನನಗೆ ಇವನು ಬೇಡ ನನಗೆ ಇವನು ಬೇಡ ಅಂತ. ಹಾಗಾಗಿ ಈ ಸಮರ್ಥನಿಗೆ ಲಾಸ್ ಆಗ್ತಾ ಇದೆ. ಸಮರ್ಥಕ್ಕೆ ಹಂಗೆ ಆಗಬಾರ್ದಾಗಿತ್ತು. ಕಾಂಗ್ರೆಸ್ಸಿನ ಲೆಕ್ಕಾಚಾರ ಸರಿ ಇದ್ರೂ ಕೂಡ, ಮಲ್ಲಿಕಾರ್ಜುನ್ ಹೇಳಿಕೆ ಸರಿ ಇದ್ರೂ ಕೂಡ, ಜಮೀರ್ ಹೇಳಿಕೆ ಸರಿ ಇದ್ರೂ ಕೂಡ ಇವರು ಸಿಟ್ಟಲ್ಲಿ ಮಾತಾಡ್ಕೊಂಡಾಗಿದೆ. ಇದು ಸಾರ್ವಜನಿಕ ವಲಯಕ್ಕೆ ಬರಬಾರ್ದು. ಹೌದು, ಇವರೇನೋ CM ಕಾಲ್ ಮಾಡಿ ನಾನು ಒತ್ತಡ ಹೇರ್ಬೇಡಿ ಅಂತಾರಂತೆ, ಅವರು ಇದು ಮಾಡಿ ಜಮೀರ್ ಬರೋದೇ ಬೇಡ ಪ್ರಚಾರಕ್ಕೆ ಅಂತ ಹೇಳ್ತಾರಂತೆ. ಆಂತರಿಕ ಕಚ್ಚಾಟ ಏನಿದ್ರು ಈ ಒಳಗಡೆನೇ ಇರಬೇಕು, ಬಿಟ್ರೆ ಬಹಿರಂಗವಾಗಿ ಸಾರ್ವಜನಿಕವಾಗಿ ಅದು ಕೇಳಿಸೋ ಮಟ್ಟಕ್ಕೆ ಬಂದ್ಬಿಡ್ತು ಅಂತಂದ್ರೆ ಕಾಂಗ್ರೆಸ್ಸಿನ ಬಲಹೀನತೆ ಕಾಣಿಸ್ತಾ ಹೋಗುತ್ತೆ. ಸಾಮರ್ಥ್ಯಕ್ಕೆ ಮತ್ತೆ ಸಮರ್ಥನೆಗೆ ಇದು ಸಿದ್ಧ ಸೂತ್ರ ಅಲ್ಲ. ಇದು ಕಾಂಗ್ರೆಸ್ಗೆ ಒಂದು ಸಿದ್ಧ ಸೂತ್ರ ಹಾಕೊಂಡು ಹೋಗ್ಬೇಕಾದ್ರೆ ಸಮರ್ಥನಂತ ಯುವ ನಾಯಕನನ್ನ ತಂದು ಹೊಸ ಚಿಗುರನ್ನ, ಅವ್ರ ತಾಯಿ ಹೇಳ್ಕೊಂಡಂಗೆ ಹೊಸ ಚಿಗುರನ್ನ ಮೊಳಕೆ ಹೊಡಿಸ್ತಿರ್ಬೇಕಾದ್ರೆ, ಹೊಸ ಚಿಗುರಿಸ್ಬೇಕಾದ್ರೆ ಕಾಂಗ್ರೆಸ್ಸಿಗಲ್ಲಿ ಒಳ ಕಚ್ಚಾಟಗಳನ್ನ, ಆಂತರಿಕ ಕಚ್ಚಾಟವನ್ನು ತಂದು ಮುಂದಕ್ಕೆ ನಿಲ್ಲಿಸಬಾರ್ದು. ಇದು ಒಳಪೆಟ್ಟಾಗ್ತಾ ಇದೆ. ಇದು ಒಳ ಏಟುಗಳು ಏನು ಕೊಡ್ತಾ ಇದ್ದಾರೆ, ಮುಸಲ್ಮಾನ್ ಸಮುದಾಯದ ಆ ಮಟ್ಟದ ಹೋರಾಟ ಇವತ್ತೇನು ಪ್ರತಿಫಲವಾಗಿ ಅವರು ನಿಂತ್ಕೊಂಡು ಭುಜಕ್ಕೆ ಭುಜ ಕೊಡ್ತೀನಿ ಅನ್ನುವಂಥ ನಿಟ್ಟಲ್ಲಿ ಸಾದಿಕ್ ಪೈಲ್ವಾನ್ ಅವ್ರನ್ನ ಇವತ್ತು ಮೀರ್ ಸಾದಿಕ್ ಅಂತ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಏನು ಅವ್ರನ್ನ ಆ ರೀತಿಯಾಗಿ ಓಡಿಸ್ತಾ ಇದ್ದಾರೆ. ಅಲ್ಲೇ ಆ ಲೆಕ್ಕಾಚಾರಕ್ಕೆ ಹಾಕಿದ್ದಾರೆ. ಯಾಕಂತಂದ್ರೆ ಹಿಂದಿನ ದಿನದವರೆಗೂ ನಾಮಪತ್ರ ವಾಪಸ್ ಪಡೆಯೋ ದಿನಕ್ಕೂ ಇವರ ಪೌರುಷತೆ ಕಡಿಮೆ ಆಗಿರಲಿಲ್ಲ. ಇವರ ಹೇಳಿಕೆಗಳು ರಾಜಾರೋಷವಾಗಿ ರಣರಂಗದಿಂದ ನಾನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ, ನಮ್ಮ ಏನಾದ್ರು ವಿರೋಧಿ ಹೇಳಿಕೆಗಳು ಕೊಟ್ಟವ್ರ ವಿರುದ್ಧವಾಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅನ್ನುವಂಥ ನಿಟ್ಟಲ್ಲಿ ಇದ್ದವ್ರನ್ನ ಮನೆ ಕರೆದು ಕಬಾಬ್ ತಿನ್ಸಿದ್ರು. ಇದನ್ನೆಲ್ಲ ನೋಡಿ ಆ ಸಮುದಾಯ ಏನು ಅನ್ಕೋಬೇಕು? ಹೌದು, ಸರಿಯಾದ ಸಮಯಕ್ಕೆ ಇವ್ರಿಗೆ ಬಿರಿಯಾನಿನೇ ಕೊಡ್ತಾರೆ. ಕೊಡೋ ಟೈಮಿಗೆ ನೋಡಿಕೊಂಡು ಆ ಸಮುದಾಯನೇ ಇವ್ರಿಗೆ ಬಿರಿಯಾನಿ ಕೊಡುತ್ತೆ. ಬಟ್ ಯಾವುದೇ ಕಾರಣಕ್ಕೂ BJP ಇದ್ರ ಲಾಭ ಎತ್ತೋದಕ್ಕೆ ತಯಾರಿಲ್ವಲ್ಲ. ಹೌದು, ದುರಂತ ಇದು. ಅಂದರೆ ಒಂದು ಸಣ್ಣ ಎಳೆ ಸಿಕ್ಕರು ಸಾಕು, ಇವತ್ತು ಎಳೆದು ಬಿಸಾಕುವಂಥ BJP ಇದ್ರ ಲಾಭನೇ ಎತ್ತುತ್ತಾ ಇಲ್ಲ. ಈ ಬಗ್ಗೆ ಮಾತಾಡ್ತಾ ಇಲ್ಲ ಸರಿಯಾಗಿ. ಅಲ್ಲಿ ಏನೋ ನಡೆದೇ ಇಲ್ವೋ ಅನ್ನೋ ಥರ ನಡ್ಕೋತಾ ಇದೆ ಒಂದೊಂದು ಸರಿ. ಜಮೀರ್ಗೂ ಮತ್ತೆ ಮಲ್ಲಿಕಾರ್ಜುನ್ಗೂ ಏನು ವಾರ ಇದೆಯಲ್ಲ, ಅಲ್ಲಿ ಏನು ಆಂತರಿಕ ಕಚ್ಚಾಟ ನಡೀತಾ ಇದೆಯಲ್ಲ, ಅಷ್ಟು ಕೂಡ ಇವ್ರು ಕಾಣಿಸ್ತಾ ಇಲ್ಲ. ಹೌದು, ಅವರು ಲಾಭ ಎತ್ತಬೇಕು ಅಂತಂದ್ರೆ ಮಲ್ಲಿಕಾರ್ಜುನ್ ತಣ್ಣಗಾಗ್ಬಿಟ್ಟು ಜಮೀರ್ ಅಹಮದನ್ ಕರ್ಸ್ಕೊಂಡು ನಿಂತ್ಕೋಬೇಕಿತ್ತು. ಒಂದು ಲೆಕ್ಕಾಚಾರಕ್ಕೆ ಮಗನ್ನ ಗೆಲ್ಲಿಸೋದಕ್ಕೆ ಯಾವ ಹಂತಕ್ಕೆ ಬೇಕಾದ್ರೆ ಹೋಗ್ತೀನಿ ಅನ್ನುವಂಥ ನಿಟ್ಟಲ್ಲಿ ಇರಬೇಕಿತ್ತು. ಹೌದು, ಬಟ್ ಅವ್ರು ಅದನ್ನ ಮಾಡ್ತಾ ಇಲ್ವೇ. ಅವರಿಗೆ ತನ್ನ ಊರಿನ ಸಾಮರ್ಥ್ಯ ಎಲ್ಲ ಗೊತ್ತಿರೋದ್ರಿಂದ, ತನ್ನ ಸಾಮರ್ಥ್ಯ ಗೊತ್ತಿರೋದ್ರಿಂದ ಆ ಊರನ್ನ ಯಾವ ರೀತಿ ಸೆಳಿಬೇಕು ಮತ್ತು ತಮ್ಮ ತಂದೆಯವರ ಬಲನ ಯಾವ ರೀತಿ ಅಲ್ಲಿ ಪ್ರತಿಷ್ಠಾಪಿಸ್ಕೊಂಡಿದ್ದಾರೋ ಅದೇ ನಿಟ್ಟಲ್ಲಿ ಗೆದ್ದುಬಿಡ್ತೀವಿ. ಜಮೀರ್ ಅಹಮದ್ ಬಂದಿರೋದ್ರಿಂದ ಏನು ಮಾಡೋದಕ್ಕಾಗೋದಿಲ್ಲ. ಸಾದಿಕ್ ಏನಾದರೂ ಹೊರಗಡೆ ನಿಂತ್ಕೊಂಡು ಚುನಾವಣೆ ಎದುರಿಸೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅನ್ನೋಂಥದ್ದು ಕೊನೆ ಗಳಿಗೆಯಲ್ಲಿ ಗೊತ್ತಾಗಿದೆ. ಮೊದಲು ಅದಕ್ಕೂ ಗೊತ್ತಾಗಿರಲಿಲ್ಲ. ಮೊದಲು ಇವ್ರು 3 ಜನ ಮಾತ್ರ ಓಡಾಡ್ಕೊಂಡಿದ್ರು. ತಮ್ಮ ಮನೇಲಿ ಗಲಾಟೆ ಆದಾಗ್ಲೂ ಕೂಡ ಏನು ಗೆದ್ದೇ ಬಿಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಹೊರಟಿದ್ರು. ಹೌದು,
ಆಮೇಲೆ ಕೊನೆ ಗೊತ್ತಾಗಿದೆ ಅವರಿಗೆ ತಂದೆ ತೀರ್ಕೊಂಡಿದ್ದಾರೆ ಅಂತ. ಅದಾದ ನಂತರ ತಂದೆ ಇಲ್ಲದ ಮನೆಯಲ್ಲಿ ಏನೇನಾಗಬಹುದು, ನಾನು ಚುನಾವಣೆಗೆ ಸಾರ್ವಜನಿಕವಾಗಿ ನಿಂತ್ಕೊಂಡಾಗ ಮಗನ್ ನಿಲ್ಲಿಸ್ಕೊಂಡಾಗ ಏನೇನಾಗ್ಬೋದು ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಆ ನಂತರದಲ್ಲಿ ಮನೆ ಸರಿಪಡಿಸ್ಕೊಂಡ್ರು, ಮೊದಲಿಗೆ ಮನೆ ಸರಿಪಡಿಸ್ಕೊಂಡ್ರು. ಅದಾದ ನಂತರದಲ್ಲಿ ಏನು ಸಾದಿಕ್ ಪೈಲ್ವಾನ್ರು ಗರಡಿಲಿದ್ರು ಅವ್ರನ್ನ ತಮ್ಮ ಗರಡಿಗೆ ಎಳ್ಕೊಂಡ್ರು. ಅದಾದ ನಂತರ ಸಾಕು ನಮ್ಮೂರ್ನವ್ರನ್ನ ಸೆಳೆದಿಟ್ಕೊಂಡು ನಮ್ಮ ಮನೆ ಸರಿ ಇದ್ರೆ ಗೆಲ್ತೀವಿ ಅನ್ನೋ ಭರವಸೆ ಇರೋದ್ರಿಂದ ಜಮೀರ್ ಅಹಮದ್ ಬರೋದು ಬೇಡ ಅಂತ ಇದ್ದಾರೆ. ಬಂದ್ರೆ ಮತ್ತೆ ನೆಗೆಟಿವ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಏನಿದೆ. ಒಂದು ಹಂತಕ್ಕೆ ನೋಡಿದ್ರೆ ಇದು ಸರಿ ಇದೆ ಅವ್ರ ನಿರ್ಧಾರ. ಆದರೆ ಸಾರ್ವಜನಿಕ ವಲಯದಲ್ಲಿ ಆ ರೀತಿ ಹೇಳಿಕೆ ಕೊಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಏನು ಜಮೀರ್ ಏನಿದ್ದಾರೆ ಒಂದು ಮುಸಲ್ಮಾನ್ ಸಮುದಾಯದ ಪ್ರಬಲ ಮುಖಂಡ ಇರೋದ್ರಿಂದ, ನಾಯಕ ಇರೋದ್ರಿಂದ ಆ ರೀತಿ ಹೇಳಿಕೆ ಕೊಡೋದಕ್ಕಾಗೋದಿಲ್ಲ. ಅವ್ರು ಅದೊಂದು ಎಡುತ್ತಾ ಇದ್ದಾರೆ. ಹೇಳಿಕೆ ಕೊಡದೇನೆ ಜಮೀರ್ ಬರದೇ ಇರೋ ರೀತಿಯಲ್ಲಿ ನಡೆಸ್ಕೊಂಡ್ರೆ, ಸಾರ್ವಜನಿಕ ವಲಯಕ್ಕದು ಮುಟ್ಟದೇ ಇರೋ ರೀತಿ ಮಾಹಿತಿ ಕೊಡದೇನೆ ಒಳಗಿಂದ ಏನ್ ಮಾಡಬೇಕು, ಈ ಕಚ್ಚಾಟ ಬಿಟ್ಬಿಟ್ಟು ಒಳಗಡೆಯಿಂದ ಏನ್ ಮಾಡ್ಬೋದು ಅದನ್ನು ಮಾಡಿದ್ರೆ ನನಗೆ ಗೊತ್ತಿದ್ದಂಗೆ ಇದು ಬಹಳ ಬೇಗ ಬಗೆಹರಿತಿತ್ತೇನೋ. ಜಮೀರ್ ಒತ್ತಡ ಹೇರ್ಬೇಡಿ ಅನ್ನುವಂಥ ಮಟ್ಟಕ್ಕೆ ಹೋಗ್ತಿರ್ಲಿಲ್ಲ. ಇವ್ರ ಹೇಳಿಕೆಗಳು ಒಂದೊಂದ್ಸರಿ ಅದೇ ಹೇಳ್ತಿರೋದು, ನಾಲಿಗೆ ಕೆಡಿಸ್ಬಿಡುತ್ತೆ ಅಂತ. ಎಲ್ಲ ಅವ್ರ ಮಗನಿಗೆ ಅವ್ರ ನಾಲಿಗೆ ಮುಳುವಾಗ್ಬಿಡುತ್ತೇನೋ ಅಂತ ಭಯ ಒಂದೊಂದ್ಸರಿ. ಅವ್ರ ಮನೆಯಲ್ಲೇ ಒಂದೊಂದ್ಸರಿ ಈಗ ಚುನಾವಣೆ ಹತ್ರ ಬರ್ತಾ ಇದ್ದಂಗೆನೆ ಒತ್ತಡಗಳಿರ್ತವೆ, ತಲೆಗಳು ನಿಲ್ಲೋದಿಲ್ಲ, ನಾಲಿಗೆ ನಿಲ್ಲೋದಿಲ್ಲ. ಇದನ್ನ ಯಾರು ಹಿಡ್ತಕ್ಕೆ ತಗೋತಾರೋ ಅವರು ಸಾರ್ವಜನಿಕ ವಲಯದಲ್ಲಿ ಗೆದ್ದು ಬರ್ತಾ ಇರ್ತಾರೆ. ಮಗ ಇನ್ನೂ ತುಂಬ ಕಿರಿಯ ವಯಸ್ಸು, ಇನ್ನೂ ಎಳಸೋದು, ತುಂಬ ಇನ್ನೂ ಕಲಿಯೋದಿದೆ. ಈಗ ತಾನೇ ಬರ್ತಾ ಇದೆ ಎಳೆ ಕೂಸು. ಈ ತಂದೆ ಆದವರು ಆ ನಿಟ್ಟಲ್ಲಿ ಬೆಂಗಾವಲಾಗಿ ನಿಂತು ಬೆನ್ನೆಲುಬಾಗಿ ನಿಂತ್ಕೊಂಡು ಬ್ಯಾಟ್ ಬೀಸಬೇಕೇ ವಿನಃ ಮುಳುವಾಗುವಂತ ಹೇಳಿಕೆಗಳು ಕೊಡಬಾರ್ದು ಅನ್ನುವಂಥದ್ದು ಇವರು ಪ್ರಜ್ಞೆ ಇರಬೇಕು. ಯಾಕಂದ್ರೆ ಮುತ್ಸದ್ದಿ ಇವರು, ಅವ್ರ ಅಪ್ಪನ ಅಡಿಯಲ್ಲಿ ಬೆಳೆದು ಬಂದವರು. ಇವರಿಂದ ಸಮರ್ಥ್ಯ ಕಲಿತಾನೆ. ನಾನು ಹೇಗೆ ವರ್ತಿಸ್ಬೇಕು ಚುನಾವಣೆಗಳ ಹತ್ರ. ಇನ್ನು 10 ದಿನ ಬಾಕಿ ಇದೆ. 10 ದಿನದಲ್ಲಿ ಎಷ್ಟು ಎತ್ತರಕ್ಕೆ ಹೋಗ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಬಿಟ್ರೆ ಈಗಾಗಲೇ ಗೋಚರೆ ಎಬ್ಬಿಸ್ಕೊಂಡಿರೋದೇನಿದೆ ಅದ್ರನ್ನೇ ಇವರು ಇನ್ನು ಕ್ಲೀನ್ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಇನ್ನು ಇವ್ರು ಫೀಲ್ಡಿಗೆ ಇಳಿಬೇಕು. ಅಂದ್ರೆ ಆರಂಭಿಕ ಎಷ್ಟೆಷ್ಟೋ ಕಚ್ಚಾಡ್ಕೊಂಡು ಎಷ್ಟೆಷ್ಟೋ ಕಚ್ಚಾಡ್ಕೊಂಡಿದ್ದು ಬಿಜೆಪಿ ಆಯ್ತು. ರೇಣುಕಾಚಾರ್ಯ, ಹರೀಶು, ಸಿದ್ದೇಶ್ವರರು ಎಲ್ಲೋ ಮುಗಿದೋಯ್ತು. ಬಿಜೆಪಿಗೆ ಯಾರು ನಮ್ಮ ಯತ್ನಾಳೆಲ್ಲ ಬಂದು ಏನೋ ಮಾಡ್ಬಿಡ್ತಾರೆ ಇಲ್ಲಿ ಅನ್ನೋಂಥ ಕಾನ್ಸೆಪ್ಟ್ ಇದ್ದಾಗ ಬಿಜೆಪಿಗರೆಲ್ಲ ಸೇರಿ ಒಂದೇ ವೇದಿಕೆಯಲ್ಲಿ ಕೈ ಎತ್ತಿಬಿಟ್ರು, ಕೈ ಜೋಡಿಸ್ಬಿಟ್ರು. ಈಗ ಇವರಲ್ಲಿ ಒಂದು ಒಗ್ಗಟ್ಟನ್ನ ಕಾಣಿಸ್ತಾ ಇಲ್ಲ. ಕಬಾಬ್ ಶಾಸ್ತ್ರ ಮುಗಿಸಿದ ನಂತರ ಇವ್ರು ಸುಮ್ಮನೆ ಇರಬೇಕಾಗಿತ್ತು. ಸಾದಿಕ್ ಯಾವಾಗ ಅವ್ರು ತಗೊಂಬಂದ್ರು ಅಲ್ಲಿಂದ ಅವರ ಚುನಾವಣೆ ಮಂತ್ರ ಏನಿರಬೇಕಿತ್ತು, ಸಾರ್ವಜನಿಕರನ್ನು ಸೆಳೆಯೋದು, ಆ ಸಮುದಾಯ ಏನು ಬೇಜಾರಾಗಿತ್ತು ಆ ಸಮುದಾಯವನ್ನು ಸೆಳೆಯೋದು. ಈ ರೀತಿ ಕೆಲಸ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಇವರೆಲ್ಲೋ ಒಂದು ಕಡೆ ಮತ್ತೆ ವೈಯಕ್ತಿಕ ವಾಗ್ದಾಳಿ ಮಾಡಿಕೊಂಡು ಅಥವಾ ಏನೋ ಕುಚೇಷ್ಟೆ ಮಾಡ್ಕೊಂಡು ಕೂತ್ಬಿಟ್ರೆ ಅದೆಲ್ಲ ಮಗನಿಗೆ ಮುಳುವಾಗ್ತಾ ಹೋಗುತ್ತೆ. ನೀವೆಷ್ಟೇ ಸಾಮರ್ಥ್ಯ ಇರ್ಬೋದು, ಹಣಬಲ ಇರ್ಬೋದು, ಏನೇ ಇರ್ಬೋದು, ಆದರೆ ಚುನಾವಣಾ ಸಂದರ್ಭದಲ್ಲಿ ಮತದಾರನ ಮತಿ ಏನಿದೆ ಅದು ಕೆಡದೇ ಇರೋ ರೀತಿ ನೋಡಬೇಕು. ಒಂದೊಂದು ಹೇಳಿಕೆಗಳು ಕೂಡ ಮತಿ ಕೆಡಿಸುತ್ತೆ ಒಂದೊಂದ್ಸರಿ. ನಿಮ್ಮ ಬುದ್ಧಿಗೇಡಿ ಹೇಳಿಕೆ ಏನಾದರೂ ಅವ್ರು ತಲೆಯಲ್ಲಿ ಹೋಗಿ ಕೂತ್ಕೋತು ಅಂತಂದ್ರೆ ನೀವು ಕೊಟ್ಟಿರೋ ದುಡ್ಡು ಕೌಂಟ್ ಆಗಲ್ಲ. ಒಂದೊಂದ್ಸರಿ ಅವೇ ಎಲ್ಲ ವ್ಯತಿರಿಕ್ತವಾಗಿ ಪರಿಣಾಮ ಬೀರಿ ಎಷ್ಟೋ ಚುನಾವಣೆಗಳು ತಲೆ ಕೆಳಗಾಗಿರೋದಿದೆ. ಒಂದೊಂದು ಮಾತುಗಳಿಂದ ಚುನಾವಣೆ ಗೆದ್ದಿರೋರು ಇದ್ದಾರೆ. ಒಂದೊಂದು ಮತ ಕೂಡ ಇಲ್ಲಿ ಕೌಂಟಿಂಗ್ ಇರೋದ್ರಿಂದ ಕಡಿಮೆ ಅಂತರದ ಗೆಲುವನ್ನು ಕಂಡಿರುವಂಥವ್ರು ಇದ್ದಾರೆ. ಹಾಗಾಗಿ ತನ್ನ ಮಗನನ್ನು ಗೆಲ್ಲಿಸುವ ಅನಿವಾರ್ಯತೆ ನಿಮಗಿರೋದ್ರಿಂದ, ಈ ರಣಕಣ ಆಗಿರೋದ್ರಿಂದ, ಮೊದಲಿನಷ್ಟು ಹಿಡಿತ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಇಲ್ಲದೇ ಇರೋದ್ರಿಂದ ವಾಸ್ತವ ಒಪ್ಕೊಳ್ಳೇಬೇಕು ಅವರು. ತಂದೆ ಕಾಲ ಆದ ನಂತರದಲ್ಲಿ ಅಲ್ಲಿ ಆ ಮಟ್ಟದ ಹಿಡಿತವನ್ನು ಸಾಧಿಸೋದಕ್ಕೆ, ಯಾಕಂದರೆ ಅವರು ಚುನಾವಣೆಯಲ್ಲಿ ಟಿಕೆಟನ್ನು ಪಡೆದ ರೀತಿ ಹೇಳುತ್ತೆ, ಆ ದಾರಿನೇ ಹೇಳ್ಕೊಬರುತ್ತೆ. ಹಿಡಿತ ತಪ್ಪುತ್ತಾ ಇದೆ ನಿಮಗೆ ಕ್ಷೇತ್ರ. ಹಾಗಾಗಿ ಈ ಕ್ಷೇತ್ರದ ಹಿಡಿತವನ್ನು ಮತ್ತೆ ಸಾಧಿಸಬೇಕು ಅಂತಂದರೆ ಅವರು ಒಂದು ಬೇರೆ ನಿಟ್ಟಲ್ಲಿ ಯೋಚನೆಗಳು ಮಾಡಬೇಕು. ಹೇಳಿಕೆಗಳು ಕೊಡೋದು ಬಿಟ್ಬಿಟ್ಟು ಕ್ಷೇತ್ರವಾರು ಪರ್ಯಟನೆ ಮಾಡ್ತಿರೋ ಸಂದರ್ಭದಲ್ಲಿ ಒಂದಷ್ಟು ಇವರ ಪ್ರಬುದ್ಧತೆ ಕಾಣಿಸ್ಬೇಕು. ಮಗನನ್ನ ಗೆಲ್ಲಿಸಿದ್ರೆ ತಂದೆ ನಿಂತುಕೊಂಡು ಅಲ್ಲೇನೋ ಮಾಡ್ತಾರೆ ಅನ್ನುವಂಥ ನಿಟ್ಟಲ್ಲೇ ಇವತ್ತು ಕೊಡೋದು ಚುನಾವಣೆ. ಮಗನ ನೋಡಿ ಕೊಡ್ತಾ ಇಲ್ಲ. ಸೊ ಮಗನಿಗೆ ಹೇಳಿಕೆ ಕೊಡಬೇಕಾಗಿರೋರು, ಬುದ್ಧಿ ಹೇಳಬೇಕಾಗಿರೋರಿಂದನೇ ಬುದ್ಧಿಗೇಡಿ ಹೇಳಿಕೆ ಬಂದ್ಬಿಟ್ರೆ ಒಂದ್ಸರಿ ಮತದಾರ ಒಂದ್ಸರಿ ತಿರುಗಿ ನೋಡ್ತಾರೆ. ಬೇರೆ ಏನೋ ಆಗ್ತಾ ಇದೆ ಇಲ್ಲಿ ಬದಲಾವಣೆ, ಇವ್ರಿವ್ರು ಕಚ್ಚಾಟಕ್ಕೆ ನಾವು ಕ್ಷೇತ್ರ ಕೊಟ್ಬಿಡ್ತೀವಿ ಅನ್ನೋ ನಿಟ್ಟಲ್ಲಿ ಈಗಲೂ ಮುಸಲ್ಮಾನ ಸಮುದಾಯ ಪರಿಪೂರ್ಣವಾಗಿ ಸರಿ ಹೋಗಿಲ್ಲ. ಸಾದಿಕ್ ಬಂದ ತಕ್ಷಣಕ್ಕೆ ಸಮುದಾಯ ಪೂರ್ತಿ ಬಂದು ನಿಂತಿಲ್ಲ. ಈಗಲೂ ಸಾದಿಕ್ ಅವ್ರ ಮೇಲೆ ಅನುಮಾನ ದೃಷ್ಟಿಲೇ ಆ ಸಮುದಾಯ ನೋಡ್ತಾ ಇದೆ ವಿನಃ ಪೂರ್ತಿ ಪ್ರಮಾಣದಲ್ಲಿ ಯಾರೋ ಒಬ್ಬರನ್ನ ಗೆದ್ದ ಹೊಡೆತದಲ್ಲಿ ಇಡೀ ಸಮುದಾಯವನ್ನು ಗೆದ್ವಿ ಅನ್ನುವಂಥ ಏನೋ ಭ್ರಮೆಯಲ್ಲಿ ನೀವು ಕೂತ್ಬಿಟ್ರೆ ಇನ್ನೂ ಆ ಸಮುದಾಯವನ್ನು ಗೆಲ್ಲಬೇಕಾಗಿದೆ. ನೀವು ಇನ್ನೂ ಆ ಸಮುದಾಯದ ಮನಸ್ಸನ್ನು ಗೆಲ್ಲಬೇಕಾಗಿದೆ. ಆ ನಿಟ್ಟಲ್ಲಿ ಕೆಲಸ ಮಾಡಿ. ಆ ಸಮುದಾಯದ ಪ್ರಬಲ ನಾಯಕ
ಹೌದು, ಜಮೀರ್ ಏಕವಚನದಲ್ಲ ಮಾತಾಡಿದ್ರು. ಮಾತಾಡುವಂತ ಅವಶ್ಯಕತೆ ಇರಲಿಲ್ಲ. ಈಗ ನುಂಗಬೇಕಾದ ಸಂದರ್ಭ ನುಂಗ್ಬಿಡಿ, ಈಗ ಸಾಧ್ಯ ಆದಷ್ಟು ನುಂಗ್ಬಿಡಿ. ಹೌದು, ಆ ನುಂಗೋ ಕಾರ್ಯ ಆಗ್ಬೇಕಾಗಿತ್ತು, ಇವರು ಉಗುಳೋ ಕಾರ್ಯ ಮಾಡ್ತಾ ಇದ್ದಾರೆ. ಅದು ಚುನಾವಣಾ ಸಂದರ್ಭದಲ್ಲಿ, ಅದು ಈ ಕೊನೆ ಗಳಿಗೆಯಲ್ಲಿ ನಿಮಗೆ ಸಲ್ಲದು. ನೀವು ಮಗನನ್ನ ಪಣಕ್ಕಿಟ್ಟಿದ್ದೀರಿ, ಮಗನನ್ನೇ ಪಣಕ್ಕಿಟ್ಬಿಟ್ಟಿದ್ದೀರಿ, ಮೊದಲ ಚುನಾವಣೆ ಮಗನಿಗೆ. ಹಾಗಾಗಿ ಎಲ್ಲಾ ನಿಟ್ಟಲ್ಲೂ ಯೋಚನೆ ಮಾಡಬೇಕು. ಹೈಕಮಾಂಡ್ಗೇನೋ ಸವಾಲೆಸದಂತೆ ನೀವು ಏನು ಬಿ ಫಾರ್ಮ್ ನೀಡೋಕ್ಕಿಂತ ಮೊದಲೇ ನೀವೆಲ್ಲ ಕೊಟ್ಟು ಸಲ್ಲಿಕೆ ಮಾಡ್ಕೊಂಡು ಬಂದಾದ್ಮೇಲೂ ಟಿಕೆಟ್ ಗಿಟ್ಟಿಸಿದಿರಿ ಅಂದ್ರೆ ನಿಮಗೂ ಒಂದು ಸ್ಥಾನಮಾನ ಇನ್ನೂ ಕಾಂಗ್ರೆಸ್ ಅಲ್ಲಿ ಇದೆ. ಸೊ ಹಾಗಾಗಿ ಉಳಿಸ್ಕೋಬೇಕು ನೀವು, ನಿಮ್ಮ ನಾಲ್ಗೆ ಹಿಡಿತದಲ್ಲಿ ಇಟ್ಕೋಬೇಕು. ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡೋದಕ್ಕೆ ಹೋಗಬೇಡಿ. ಮತ್ತೆ ಸಾಮರ್ಥ್ಯ ಕೆಡಿಸೋ ಪ್ರಯತ್ನ ಮಾಡಬೇಡಿ. ಸಮುದಾಯದ ಸೆಳೆತ ಏನಿದೆ, ಪ್ರಯತ್ನ ಏನಿದೆ, ಸಾಧಿಕ್ ಬಂದ ನಂತರದಲ್ಲಿ ಮತ್ತೆ ಆ ಸಮುದಾಯದ ಒಗ್ಗಟ್ಟನ್ನ ಪ್ರದರ್ಶಿಸುವಲ್ಲಿ ಅವ್ರನ್ನ ಸೆಳೆಯೋ ಪ್ರಯತ್ನದಲ್ಲಿ ನಿಮ್ಮ ದಾರಿ ಇರಬೇಕು. ಹೌದು, ಅಂದ್ರೆ ಎಲ್ಲೋ ಒಂದು ಕಡೆ ಜಮೀರ್ ಅವರು ಕೇರಳದಲ್ಲೆಲ್ಲ ಚುನಾವಣೆ ಪ್ರಚಾರದಲ್ಲಿ ಬಿಸಿ ಇದ್ದಾರಂತೆ. ಎಲ್ಲೋ ಒಂದು ಕಡೆ ಈ ಪ್ರದೀಪ್ ಈಶ್ವರ್ ಅವರೆಲ್ಲ ಹೋಗಿ ಅಲ್ಲಿ ಪ್ರಚಾರ ಮಾಡೋ ಬದಲು ಜಮೀರ್ ಅವರು ಮನವೊಲಿಸಿದ್ರೆ ಕಾಂಗ್ರೆಸ್ ಅಲ್ಲೇ ಒಂದು ರೀತಿ ಅರ್ಧ ಗೆದ್ದಂಗೆ ಆಗ್ತಿತ್ತು ಅನ್ಸುತ್ತೆ. ಜಮೀರ್ ಬರಬೇಕಾಗಿತ್ತು. ಹೌದು, ಬಂದಿದ್ರೆ ಬೇರೆ ಲೆಕ್ಕಾಚಾರ. ಅಲ್ಲಿ ಸಾರ್ವಜನಿಕವಾಗಿ ಉತ್ತರ ಕೊಡೋಕ್ಕಾಗ್ತಿರ್ಲಿಲ್ಲ. ಹೌದು, ಒಂದು ಏನಂದ್ರೆ ಅವರಿಬ್ಬರ ಹೇಳಿಕೆಗಳು ಅಷ್ಟೊಂದು ವ್ಯತಿರಿಕ್ತವಾಗಿ ಇರೋದ್ರಿಂದ ಆ ಹೇಳಿಕೆ ಎಲ್ಲೋ ಒಂದ್ ಕಡೆ ಮುಳುವಾಗುತ್ತೇನೋ ಅನ್ನುವಂಥ ಭಯ ಅವರಿಗೆ ಇದ್ದೇ ಇದೆ. ಅದನ್ನು ಸಾರ್ವಜನಿಕವಾಗಿ ತೋಡ್ಕೋಬಾರ್ದಾಗಿತ್ತು. ಜಮೀರ್ ಇಲ್ಲದೆ ಇದ್ರು ಚುನಾವಣೆ ಗೆಲ್ತೀನಿ ಅಂದ ತಕ್ಷಣಕ್ಕೆ ನೀವು ಎಲ್ಲವನ್ನೂ ಹೇಳಿ ತೋರಿಸ್ಬೇಕು ಅನ್ನುವಂಥದ್ದೇನಿಲ್ಲ. ಇಲ್ಲದೆ ಇದ್ದು ಗೆಲ್ತೀನಿ ಅನ್ನೋದನ್ನ ಈಗಲೂ ನೀವು ತೋರಿಸ್ಕೋಬಹುದು. ಜಮೀರ್ ಬರೋದಕ್ಕೂ ತಯಾರಿಲ್ಲ, ನೀವು ಕರೆಯೋದಕ್ಕೂ ತಯಾರಿಲ್ಲ. ಜಮೀರ್ ಇಲ್ಲದೆ ಚುನಾವಣೆ ಗೆದ್ದು ತೋರಿಸಿ. ಹೌದು, ಮಾತಾಡಿ ತೋರಿಸೋದಕ್ಕಲ್ಲ. ಇದು ಮಾತಲ್ಲಿ ಗೆಲ್ಲೋದಕ್ಕಿಲ್ಲ, ಮತದಿಂದ ಗೆಲ್ಲಬೇಕಾಗಿದೆ. ಹಂಗಾಗಿ ಮತವನ್ನ ಸೆಳೆಯೋ ಪ್ರಯತ್ನ ಮಾಡಿ, ಮಾತಲ್ಲಿ ಗೆಲ್ಲೋ ಪ್ರಯತ್ನ ಮಾಡಬೇಡಿ. ಮತದಿಂದ ಗೆಲ್ಲಿ. ಎಸ್, ಒಂದು ಹೇಳಿಕೆ ಕೊಡ್ಬೋದು ಅವ್ರಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.